ನಮಸ್ಕಾರ ಸ್ನೇಹಿತರೆ, ನೀವು ತಮ್ನೇಲ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಗಣೇಶ ಹಬ್ಬ ಹೇಗೆ ಮಾಡಿದ್ವಿ, ನಮ್ಮ ಮನೆ ಹೇಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಮತ್ತು ಆ ಬಾಕ್ಸ್ನಲ್ಲಿ ಏನಿದೆ ಅಂತ ಹೇಳ್ತೀನಿ ಸ್ನೇಹಿತರೆ. ಕೊನೆಗೆ ಶುಕ್ರವಾರನೇ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ ಸ್ನೇಹಿತರೆ. ಶನಿವಾರ ಬೆಳಗ್ಗೆ ಅಂದರೆ ಇವತ್ತು ಎದ್ಬಿಟ್ಟು 5 ಗಂಟೆಗೆ ಹೊಸ್ತಲು ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಹಚ್ಚಿದ್ನಿ ಸ್ನೇಹಿತರೆ. ನಂತರ ರಂಗೋಲಿಯನ್ನು ಸಹ ಹಾಕಿದ್ನಿ, ಹಾಗೆ ತುಳಸಿ ಗಿಡದ ಹತ್ರನೂ ರಂಗೋಲಿ ಹಾಕಿದ್ನಿ ಸ್ನೇಹಿತರೆ. ಅದಾದ ನಂತರ ಅನ್ನ ಮತ್ತು ಮೆಂತ್ಯ ಸೊಪ್ಪದಿಂದ ಪಪ್ಪು ಮಾಡಿಬಿಟ್ಟಿದ್ನಿ ಸ್ನೇಹಿತರೆ. ಅದಾದ ನಂತರ ಇನ್ನು ಒಬ್ಬಟ್ಟು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಾವು ಒಬ್ಬಟ್ಟನ್ನು ಮನೆಯಲ್ಲಿ ಈಸಿಯಾಗಿ ಮಾಡ್ಬೋದು ಸ್ನೇಹಿತರೆ. ನಮ್ಮ ಕೈಯಾರೆ ಮಾಡಿ ದೇವರಿಗೆ ಅದನ್ನು ಅರ್ಪಿಸಿದರೆ ನಮಗೊಂಥರ ಖುಷಿ ಸ್ನೇಹಿತರೆ. ಅದಕ್ಕಾಗಿ ನಾನು ಮನೆಯಲ್ಲೇ ಮಾಡಿದ್ದೀನಿ. ಕೆಲವರು ಬೇಕ್ರಿಯಿಂದ ತರಿಸ್ಕೊತಾರೆ ಸ್ನೇಹಿತರೆ, ಅವರಿಷ್ಟ. ನಾವು ಒಬ್ಬಟ್ಟು ಮಾಡೋದಕ್ಕೆ ಮೊದಲು ಸ್ನೇಹಿತರೆ ಮೈದಾ ಹಿಟ್ಟಿಗೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಅಡುಗೆ ಸೋಡಾ ಸೇರಿಸ್ಬಿಟ್ಟು ಎಣ್ಣೆ ಹಾಕೋಂತ ಕಳಿಸ್ಕೋಬೇಕು ಸ್ನೇಹಿತರೆ. ಚಪಾತಿಗಿಂತ ಸ್ವಲ್ಪ ನೀರು ಸೇರಿಸ್ಕೊಂಡು ಕಳಿಸ್ಕೋಬೇಕು ಸ್ನೇಹಿತರೆ. 1 ಗಂಟೆ ಕಾಲ ನೆನೆಸಿಟ್ಕೋಬೇಕು, ಆವಾಗಲೇ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನಾಟಿ ತೊಗರಿ ಬೇಳೆಯಿಂದನೇ ನಾನು ಒಬ್ಬಟ್ಟು ಮಾಡಿದ್ದೀನಿ ಸ್ನೇಹಿತರೆ. ಕುದಿಸ್ಕೊಳ್ಳುವಾಗ ತೊಗರಿ ಬೇಳೆಯನ್ನು ಸ್ನೇಹಿತರೆ 3/4 ಭಾಗ ಬೆಂದಿರಬೇಕು. ಪೂರ್ತಿ ಬೆಂದಿದ್ರೆ ಒಬ್ಬಟ್ಟು ಸರಿಯಾಗಿ ಬರಲ್ಲ ಸ್ನೇಹಿತರೆ. ತೊಗರಿ ಬೇಳೆಯನ್ನು ಸ್ನೇಹಿತರೆ ಕುದಿಸ್ಕೊಂಡಿದ ನಂತರ ತಣ್ಣಗಾಗಬೇಕು ಸ್ನೇಹಿತರೆ. ಪೂರ್ತಿಯಾಗಿ ತಣ್ಣಗೆ ಆದ ನಂತರ ನಾವು ಸಕ್ಕರೆ ಆಗಲಿ ಅಥವಾ ಬೆಲ್ಲವಾಗಲಿ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು ಸ್ನೇಹಿತರೆ ಪೂರ್ಣವನ್ನು. ಆವಾಗ ಒಬ್ಬಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ತೊಗರಿ ಬೇಳೆ ಬಿಸಿ ಬಿಸಿ ಇರುವಾಗಲೇ ನಾವು ಬೆಲ್ಲ ಅಥವಾ ಸಕ್ಕರೆ ಹಾಕಿದರೆ ಅದು ನೀರು ಆಗೋಗುತ್ತೆ ಸ್ನೇಹಿತರೆ, ಗಟ್ಟಿಯಾಗಿ ಬರಲ್ಲ. ಪೂರ್ಣ ಒಬ್ಬಟ್ಟು ಮಾಡಿರೋದಾಗಿದೆ ಸ್ನೇಹಿತರೆ. ನಾನು ಸ್ವಲ್ಪ ವಿಡಿಯೋಗೋಸ್ಕರ ಇಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಸಪೋರ್ಟ್ ಕೊಡಿ ಸ್ನೇಹಿತರೆ. ಇನ್ನೆಲ್ಲ ರೆಡಿ ಆಗಿದೆ ಸ್ನೇಹಿತರೆ. ಪೂಜೆಗೂ ಸಹ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ದೀಪ ಹಚ್ಚಬೇಕು ಸ್ನೇಹಿತರೆ. ದೀಪ ಹಚ್ಚಿದ್ದೀನಿ. ಗಣೇಶ ಹಬ್ಬದ ಶುಭಾಶಯಗಳು ಸ್ನೇಹಿತರೆ. ಆ ದೇವರು ಎಲ್ಲರನ್ನು ಚೆನ್ನಾಗಿ ಕಾಪಾಡಿಕೊಂಡು ಬರಲಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯ ಆರೋಗ್ಯವನ್ನು ನೀಡಲಿ ಸ್ನೇಹಿತರೆ. ನಾನು ತೆಂಗಿನಕಾಯಿ ಒಡೆದ ನಂತರ ದೇವರಿಗೆ ಪಲ್ಯ ಹಾಕಿದ್ದೀನಿ ಸ್ನೇಹಿತರೆ. ಹೀಗೆ ಆಯಿತು ಸ್ನೇಹಿತರೆ ನಮ್ಮ ಮನೆಯಲ್ಲಿ ಗಣೇಶ ಹಬ್ಬದ ಪೂಜೆ. ತುಂಬ ಸರಳವಾಗಿ ಆಯಿತು ಸ್ನೇಹಿತರೆ. ಪೂಜೆ ಮುಗಿಯೋಷ್ಟರೊಳಗೆ 11:15 ಆಗಿತ್ತು ಸ್ನೇಹಿತರೆ. ನಾನು ಯಾವಾಗಲೂ ಪೂಜೆ ಮಾಡುವಾಗ ಉಪವಾಸ ಇದ್ದೇ ನಾನು ಪೂಜೆ ಮಾಡ್ತೀನಿ ಸ್ನೇಹಿತರೆ. ತುಂಬ ಹಸಿವಾಗ್ತಾಯಿತ್ತು ಸ್ನೇಹಿತರೆ. ಪೂಜೆ ಮುಗಿದ ನಂತರ ನಾನು ಊಟ ಮಾಡಿಬಿಟ್ಟೆ. ನಮ್ಮ ಮನೆಯಲ್ಲಿ ಇವತ್ತು ಸ್ನೇಹಿತರೆ ಅನ್ನ, ಒಬ್ಬಟ್ಟು, ಮೆಂತ್ಯ ಸೊಪ್ಪಿನಿಂದ ಪಪ್ಪು ಮಾಡಿದ್ದೀನಿ ಸ್ನೇಹಿತರೆ. ತುಂಬ ಅಂದರೆ ತುಂಬ ಸರಳವಾಗಿ ನಾನು ಅಡುಗೆ ಮಾಡಿದ್ದೀನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ. 2 ಸ್ವೀಟ್ ಇಟ್ಟಿದ್ದೀನಿ. ನಂತರ ಮಿಕ್ಸರು, 2 ಬಾಳೆಹಣ್ಣು ಇಟ್ಕೊಂಡು ತಿಂದ್ವಿ ಸ್ನೇಹಿತರೆ, ನಾನು ನಮ್ಮವರು. ಇನ್ನು ಈ ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ನಿಮಗೆ ತೋರಿಸೋಣಂತಾನೆ ನಾನು ಆಗುತ್ತಾನೆ ಓಪನ್ ಮಾಡಿದೆ. ನಮ್ಮ ಗಂಡ ಅವರು ಕೆಲಸ ಮಾಡ್ತಾರಲ್ವ ಸ್ನೇಹಿತರೆ, ರೇಷ್ಮೆ ಸೀರೆಗಳು ಕೊಡುವ ಅಂಗಡಿಯವರು ಪ್ರತಿ ವರ್ಷ ಗಣೇಶ ಹಬ್ಬದ ದಿನದಂದು 1 kg ಸ್ವೀಟ್ ಬಾಕ್ಸನ್ನು ಅವರು ಕೊಡ್ತಾರೆ ಸ್ನೇಹಿತರೆ. ಆ ಸ್ವೀಟ್ ಬಾಕ್ಸೇ ಇದು. ಈ ಸ್ವೀಟ್ ಬಾಕ್ಸ್ನಲ್ಲಿ 10ಕ್ಕಿಂತ ಹೆಚ್ಚು ಸಿಹಿ ತಿಂಡಿಗಳಿದೆ ಸ್ನೇಹಿತರೆ. ನಾನು ಮೊದಲಿಗೆ ದೇವರಿಗೆ ಅಂತ ಈ ಸ್ವೀಟ್ ತಗೊಂಡು ಪಕ್ಕಕ್ಕೆ ಇಟ್ಬಿಟ್ಟೆ ಸ್ನೇಹಿತರೆ. ಇವಾಗ ನನಗೆ ಇಷ್ಟವಾದ ಸ್ವೀಟ್ ತಗೊಂಡು ತಿಂತಾಯಿದ್ದೀನಿ ಸ್ನೇಹಿತರೆ. ಅದು ಡ್ರೈ ಫ್ರೂಟ್ಸಿಂದ ಮಾಡಿರುವಂತಹ ಸ್ವೀಟ್ ಸ್ನೇಹಿತರೆ. ತುಂಬ ಅಂದರೆ ತುಂಬ ರುಚಿಯಾಗಿ ಇತ್ತು ಸ್ನೇಹಿತರೆ. ಯಾಕೋ ಏನೋ ನಾನು ಸ್ವೀಟ್ ತಿಂದ ನಂತರ ನಾನು ನೀರು ಕುಡಿಬೇಕು ಸ್ನೇಹಿತರೆ. ನನಗೆ ಸ್ವೀಟ್ ಅಂದರೆ ಅಷ್ಟು ಇಷ್ಟ ಇಲ್ಲ ಸ್ನೇಹಿತರೆ, ಖಾರ ಅಂದ್ರೇ ಇಷ್ಟ. ಇದು ಸ್ನೇಹಿತರೆ ಸ್ವೀಟ್ ಬಾಕ್ಸು, ಇನ್ನೇನಿಲ್ಲ. ಇವಾಗ ನಮ್ಮ ಮನೆ ಹೇಗಿದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಇದು ಎಂಟ್ರೆನ್ಸ್ ಸ್ನೇಹಿತರೆ.
2 ಮಹಡಿ ಇರುತ್ತೆ ಸ್ನೇಹಿತರೆ, 2 ಅಪ್‌ಸ್ಟೇರ್ ಇರುತ್ತೆ. ನಾವು ಮೇಲೆ ಇರೋದು 3 ರೂಮ್ ಇದೆ ಸ್ನೇಹಿತರೆ. 2 ರೂಮಲ್ಲಿ ಇದ್ದೀವಿ ನಾವು, ಇನ್ನೊಂದು ರೂಮು ಖಾಲಿ ಇದೆ ಸ್ನೇಹಿತರೆ. ಇದು ಎಂಟ್ರೆನ್ಸ್ ಬಾಗಿಲು ಸ್ನೇಹಿತರೆ. ನಮ್ಮ ಮನೆಯಲ್ಲಿ ಒಂದೇ ರೂಮು ಸ್ನೇಹಿತರೆ ಇರೋದು. ಮಧ್ಯದಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ಗೋಡೆ ಕಟ್ಟಿದ್ದಾರೆ ಸ್ನೇಹಿತರೆ. ಇದು ಎಂಟ್ರೆನ್ಸ್ ಬಾಗಿಲು ನೋಡಿ. ಇದು ಕಿಚನ್ ರೂಮು ಸ್ನೇಹಿತರೆ. ಕಿಚನ್ ರೂಮು ಇದೆ, ಡೈನಿಂಗ್ ಹಾಲು ಇದೆ, ಎಲ್ಲ ಇದೆ ಸ್ನೇಹಿತರೆ. ಇಲ್ಲೇ ನಾವು ಊಟ ಮಾಡೋದು. ನಾನು ತೆಗೆಯುವಂತಹ ಶಾರ್ಟ್ಸ್ ವಿಡಿಯೋ, ಲಾಂಗ್ ವಿಡಿಯೋ ಎಲ್ಲ ಇಲ್ಲೇ ತೆಗಿತೀನಿ ಸ್ನೇಹಿತರೆ. ಮನೆ ಚಿಕ್ಕದು ದೊಡ್ಡದಂತ ಏನಿಲ್ಲ ಸ್ನೇಹಿತರೆ. ನಾವು ಎಲ್ಲಿರ್ತೀವೋ ಅಲ್ಲಿ ಮನೆ ಶಾಂತಿಯಾಗಿ ಇರಬೇಕು ಅಷ್ಟೇ. ಇನ್ನೊಂದು ರೂಮು ಸ್ನೇಹಿತರೆ. ಈ ರೂಮಲ್ಲಿ ಒಂದು ದಿವಾನ, ಒಂದು ಬೀರುವಾ, 2 ಚೇರು, ಒಂದು ಡ್ರೆಸ್ಸಿಂಗ್ ಟೇಬಲ್, TV, ನನ್ನ ಪುಸ್ತಕಗಳೆಲ್ಲ ಇದೆ ಸ್ನೇಹಿತರೆ ಅಲ್ಮಾರಲ್ಲಿ. ಇದು ಸ್ವಂತ ಮನೆ ಅಲ್ಲ ಸ್ನೇಹಿತರೆ, ಬಾಡಿಗೆ ಮನೆ. ಇದು 4,000 ರೂಪಾಯಿ ಸ್ನೇಹಿತರೆ ಬಾಡಿಗೆ. ಇನ್ನು ಚಿಕ್ಕದಾಗಿ ದೇವ್ನ ರೂಮ್, ದಿವಾನ, ಅಲ್ಲಿ ಬಟ್ಟೆ ಹಾಕಿರ್ತೀವಲ್ವ ಸ್ನೇಹಿತರೆ, ಅಲ್ಲಿ ಅಲ್ಮಾರ ಇದೆ, ಅಲ್ಲಿ ಬಟ್ಟೆಗಳೆಲ್ಲ ಇಟ್ಕೊಂಡಿದ್ದೀವಿ ಸ್ನೇಹಿತರೆ. ನೋಡಿ, ಇವೆಲ್ಲ ನನ್ನ ಪುಸ್ತಕಗಳು. 3ರಿಂದ 2nd PUC ತನಕ ಏನೇನು ಬುಕ್ಸ್ ಇವೆಯೋ ಅವೆಲ್ಲ ಬುಕ್ಸು ಇವೆ ಸ್ನೇಹಿತರೆ. ಈ ಡ್ರೆಸ್ಸಿಂಗ್ ಟೇಬಲ್ನಲ್ಲೂ ಸಹ ಬುಕ್ಸ್ ಇವೆ. ಸದ್ಯಕ್ಕೆ ಯಾವುದೇ ರೀತಿಯ ಪರೀಕ್ಷೆಗಳಿಲ್ಲ ಸ್ನೇಹಿತರೆ. ಅದಕ್ಕೆ ಸ್ವಲ್ಪ ಬಿಡುವು ಸಿಕ್ಕಿದ್ರೆ ನಾನು ಈ ಥರ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಮಾನಿಟೇಷನ್ ಆಗೋ ತನಕ ಪ್ರತಿಯೊಂದು ದಿನಾನು ಲಾಂಗ್ ವಿಡಿಯೋ ಮಾಡಬೇಕು ಸ್ನೇಹಿತರೆ. ಆವಾಗಲೇ ವಾಚ್ ಅವರ್ ಮುಗಿಯೋದು ಸ್ನೇಹಿತರೆ. ಇಲ್ಲ ಅಂದರೆ ಮುಗಿಯಲ್ಲ. ತುಂಬ ಕಷ್ಟ ಸ್ನೇಹಿತರೆ ವಾಚ್ ಅವರ್ ಮುಗಿಯೋದು. ಇನ್ನು ನಮ್ಮ ರೂಮ್ ದಾಟ್ಕೊಂಡು ಎಡಗಡೆಗೆ ಬಂದರೆ ಸ್ನೇಹಿತರೆ ತುಳಸಿ ಗಿಡ ಇದೆ, ಅಲ್ಲಿ ಪೂಜೆ ಮಾಡ್ಕೊತೀನಿ ಸ್ನೇಹಿತರೆ. ಇನ್ನು ಇದು ಬಾತ್ರೂಮ್. ನಮ್ಮ ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇಲ್ಲ ಸ್ನೇಹಿತರೆ, ಸಪ್ರೇಟ್ ಆಗಿದೆ. ನಮ್ಮ ರೂಮ್ ಪಕ್ಕದಲ್ಲೇ ಒಂದು ದೊಡ್ಡದಾಗಿರುವಂತಹ ಮರ ಇದೆ ಸ್ನೇಹಿತರೆ. ಬೇಸಿಗೆ ಕಾಲದಲ್ಲಿ ನಾವಿಲ್ಲೇ ಮಲಗೋದು ಸ್ನೇಹಿತರೆ. ಬೇಸಿಗೆ ಕಾಲ ಬಂತಂದರೆ ರೂಮಲ್ಲಿ ಇರೋಕ್ಕಾಗಲ್ಲ ಸ್ನೇಹಿತರೆ. ತುಂಬ ಅಂದರೆ ತುಂಬ ಸೆಕೆ. ನಮ್ಮ ಮನೆಯ ಮುಂದ್ಗಡೆ ಸ್ವಲ್ಪ ಜಾಗ ಇರೋದ್ರಿಂದ ಬೆಳಕು, ಗಾಳಿ ತುಂಬಾ ಬರುತ್ತೆ ಸ್ನೇಹಿತರೆ. ಮಳೆ ನಿಂತೋಗಿದೆ ಸ್ನೇಹಿತರೆ. ನೋಡಿ, ಕಾಮನಬಿಲ್ಲು ಮೂಡಿದೆ ಸ್ನೇಹಿತರೆ. ನಿಮಗೆ ತೋರಿಸೋಣಂತ ನಾನು ವಿಡಿಯೋ ಮಾಡಿದೆ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ತಪ್ಪದಿರ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಕೊಡಿ ಸ್ನೇಹಿತರೆ. ಹಾಗೆ ವಿಡಿಯೋ ಹೇಗಿದೆ ಅಂತ ತಪ್ಪದಿರ ನೀವು ಒಳ್ಳೆಯ ಕಾಮೆಂಟನ್ನು ಮಾಡಿ ಸ್ನೇಹಿತರೆ. ಯಾರು ದಯಮಾಡಿ ಕೆಟ್ಟ ಕಾಮೆಂಟ್ ಮಾಡಬೇಡಿ ಸ್ನೇಹಿತರೆ. ಮನಸ್ಸಿಗೆ ನೋವಾಗುತ್ತೆ ಕೆಟ್ಟ ಕಾಮೆಂಟ್ ಮಾಡಿದ್ರೆ. ನನಗೆ ಸ್ವಲ್ಪ ವಾಚ್ ಅವರ್ ಕಡಿಮೆ ಇದೆ ಸ್ನೇಹಿತರೆ. ಎಲ್ಲರೂ ದೊಡ್ಡ ಮನಸ್ಸು ಮಾಡಿಕೊಂಡು ನನ್ನ ವಿಡಿಯೋಗಳನ್ನು ನೋಡಿ ಸ್ನೇಹಿತರೆ. ನಿಮಗೆ ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ ಸ್ನೇಹಿತರೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ.